ಇವತ್ತು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ 18 ಶಾಸಕರನ್ನ ಇವತ್ತೇನು ಅಮಾನತ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಆಡಳಿತ ಪಕ್ಷದ ಒಬ್ಬ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದ ಒಳಗಡೆ ಬಂದು ಇವತ್ತು ಅಂಗಲಾಚಿದ್ದಾರೆ. ಇವತ್ತು ಸಹಕಾರಿ ಸಚಿವರು ಏನು ಹೇಳಿದ್ರು, ಇವತ್ತು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ, 48ಕ್ಕೂ ಹೆಚ್ಚು ರಾಜಕಾರಣಿಗಳು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ರಾಜಕಾರಣಿಗಳು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂಥೇಳಿ ಬಹಿರಂಗವಾಗಿ ಸದನದಲ್ಲಿ ಇವತ್ತು ತಿಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಸಚಿವರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವತ್ತು ಸಭಾನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳದ್ದು ಇತ್ತು, ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರಿಗೂ ಇತ್ತು. ಹಾಗಾಗಿ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಕೇವಲ ಇಬ್ಬರು ಸಚಿವರ ಮೇಲಲ್ಲ, ಸದನದ 224 ಶಾಸಕರ ಮೇಲೂ ಕೂಡ ಇವತ್ತು ಕಳಂಕ ಬಂದಿದೆ, ಆರೋಪ ಬಂದಿದೆ. ಹಾಗಾಗಿ ಈ 224 ಶಾಸಕರಿಗೆ ಇವತ್ತು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಸಭಾಧ್ಯಕ್ಷರು ಕೂತಿದ್ದಾರೆ. 224 ಶಾಸಕರ ಗೌರವಕ್ಕೆ ಧಕ್ಕೆ ಬಂದಾಗ ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಸಭಾನಾಯಕರು ಮುಖ್ಯಮಂತ್ರಿಗಳು ಕೂಡ ಇದ್ದಾಗ ಇವತ್ತು ನಮಗೆ ರಕ್ಷಣೆ ಕೊಡಬೇಕು, ಅವರ ಸಚಿವರ ರಕ್ಷಣೆ ಕೊಡಬೇಕು ಅಂತೇಳಿ ನಾವಿವತ್ತು ವಿರೋಧ ಪಕ್ಷದವರು ಸದನದಲ್ಲಿ ಹೋರಾಟ ಮಾಡಿದ್ರೆ, ಆಡಳಿತ ಪಕ್ಷದ ಸಚಿವರ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಮನ್ನು ಇವತ್ತು ಕತ್ತಿಡಿದು ಹೊರಗೆ ದಬ್ಬತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ, ಇದು ಖಂಡಿತ ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ತಮ್ಮ ಮೂಲಕ ಹೇಳೋದಕ್ಕೆ ಇಚ್ಛಪಡ್ತೇನೆ, ಇವತ್ತು ನೀವತ್ತು ರಕ್ಷಣೆ ಹೊಣೆಗಾರಿಕೆಯನ್ನು ವಹಿಸಬೇಕಾಗಿತ್ತು, ನೀವು ಸಚಿವರ ರಕ್ಷಣೆಗೆ ಬರಬೇಕಾಗಿತ್ತು. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಶಾಸಕರ ಒಂದು ಗೌರವವನ್ನು ಹರಾಜಾಗ್ತಕ್ಕ